अजय भाई नीता पर नहीं पर जय 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 भीम 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 ನಮ್ಮ KRS ಪಾರ್ಟಿಯವರು ಕೂಡ ಅಲ್ಲೂ ಕೂಡ KRS ಪಾರ್ಟಿಯಲ್ಲೂ ಕೂಡ ಎಲ್ಲ ಜಾತಿ ಧರ್ಮವರು ಕೂಡ ಸೇರಿ ಅವರ ಒಂದು ಅದು ಪಾರ್ಟಿ ಏನಕ್ಕಿಂತ ಹೆಚ್ಚಾಗಿ ಅದು ಸಂಘಟದ ಮನೋಭಾವನೆಯಿಂದ ಅದು ಹೋರಾಟ ಮಾಡ್ತಾ ಬರ್ತದೆ. ನೊಂದೋರ್ ಪರ ಹಸ್ತೋರ್ ಪರ ಏನು ಅವ್ರಿಗೆ ಎಷ್ಟು ಸಾಧ್ಯವಿದೆ ಅದು ಕೂಡ ಹೋರಾಟ ಮಾಡ್ತಾ ಬರ್ತಿದ್ದಾರೆ. ಯಾಕೆಂದರೆ ಅವ್ರ ಉದ್ದೇಶ ಅಷ್ಟೇ, ಭ್ರಷ್ಟಾಚಾರ ಅಂತಕ್ಕದು ನಿಲ್ಲಬೇಕು, ದಬ್ಬಾಳಿಕೆ ನಿಲ್ಲಬೇಕು, ಅಧಿಕಾರಿಗಳು ಹಿಟ್ಲರ್ ಥರ ವರ್ತನೆ ಮಾಡೋದು ನಿಲ್ಲಬೇಕು, ಒಬ್ಬ ಜನಪ್ರತಿನಿಧಿಗೆ ಇರಬೇಕಂತ ನಡೆನುಡಿ ಗುಣಗಳು ಏನು ಇರಬೇಕನ್ನೋಂಥ ಉದ್ದೇಶ ಅಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಒಂದು ಅದು ಪಾರ್ಟಿ ಆಗಿದ್ರು ಕೂಡ ಅದು ಸಂಘಟನೆ ಗುಣದಿಂದ ಹೋಗ್ತದೆ. ಬರ್ತಕ್ಕಂಥ ಮುಂದಿನಗಳಲ್ಲಿ ನಿಮ್ಮ ಒಂದು ಪಾರ್ಟಿ ಒಂದು ಯಾವುದಾರ ಒಂದು ಅನೇಕ ಕ್ಷೇತ್ರಗಳು ಹಿಡೀಲಿ, ನೊಂದೋರ್ ಪರ ಹಸ್ತೋರ್ ಪರ ಧ್ವನಿದೋರ್ ಪರ ಭಾಳಷ್ಟು ಹೋರಾಟ ಮಾಡ್ತಿದ್ದೀರಿ. ನಿಮ್ಮ ಒಂದು ಒಳ್ಳೆಯ ಉತ್ತಮವಾದ ಹೋರಾಟಗಳಿಗೆ ನಮ್ಮ RDMS ವತಿಯಿಂದನೂ ಕೂಡ ಈ ಸಂಸ್ಥೆ ರಾಜ್ಯದ ಸ್ವಚ್ಛಪ್ರಮ ನಮ್ಮ ಸಹಕಾರ ಕೂಡ ಇರ್ತದೆ. ಕೆಲವು ಸಂದರ್ಭ ಒಂದು ಹೋರಾಟಗಳು ಅಂತಂದಮೇಲೆ ನಮ್ಮೇನೂ ಕೂಡ ಮಿಸ್ಟೇಕ್ ಆಗ್ಬೋದು, ನಿಮ್ಮೇನೂ ಕೂಡ ಮಿಸ್ಟೇಕ್ ಆಗ್ಬೋದು, ಸಹಜ. ಒಬ್ಬರು ನ್ಯಾಯ ಕೊಡೋಕೆ ಹೋದಾಗ ನಾವೆಲ್ಲರೂ ಕೂಡ ಮಿಸ್ಟೇಕ್ ಆಗಲ್ಲ. ಕೆಲವು ಸತಿ ನಾವು ಒಂದೊಳ್ಳೆ ಮಾಡೋಕ್ಕಾಗ್ತೀವಿ, ಎರಡಂತ ಸಂದರ್ಭ ನಾವೇ ಕೆಟ್ಟವ್ರು ಆಗ್ಬಿಡ್ತೀವಿ. ಆಮೇಲೆ ಸ್ವಲ್ಪ ನಾವು ಅದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಅಲ್ಲಿ ಏನು ಇರೋಕ್ಕಿಲ್ಲ. ಅಲ್ಲಿ ಯಾರೋ ನೊಂದೋರು ಬಂದು ನಿಮಗೆ ಅವ್ರ ದಾಟಿಲಿ ಬಂದು ಹೇಳಿರ್ತಾರೆ, ನಮಗೂ ಬಂದು ಹೇಳಿರ್ತಾರೆ. ಹಾಗಾಗಿ ಒಂದು ಹೋರಾಟ ಮಾಡೋ ಸಂದರ್ಭದಲ್ಲಿ ಉದ್ದದುಡ್ಡು ಎಲ್ಲ ಆಗ್ತದೆ. ಆದರೂ ಕೂಡ ನಮ್ಮ ಅಜೆಂಡಾ ನಿಮ್ಮ ಅಜೆಂಡಾ ಎಲ್ಲ ಒಂದನ್ನೇ. ಎಲ್ಲ ಹಸ್ತೋರ್ ಪರ, ನೊಂದೋರ್ ಪರ, ಧ್ವನಿದೋರ್ ಪರ, ದೀನ ಶೋಷಿತರ ಪರ ನೀವು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪಾರ್ಟಿಗೆ ಒಂದು ಜಿಲ್ಲೆ ಒಳಗಡೆ MP ಆಗೋಂಥ ಅವಕಾಶಗಳು ಇಲ್ಲ, ಭಾಳಷ್ಟು ನೀವು MLAಗಳಾಗಂಥದ್ದು, ಇಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ತಾವೆಲ್ಲರೂ ಕೂಡ ರಾಜ್ಯ ಅಂತ ನೀವೆಲ್ಲ ಆಗಲಿ ಅಂತ ನನ್ನ ಹೃದಯಪೂರ್ವಕ ತುಂಬ ಹೃದಯದಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ 135 ವರ್ಷದ ಅವರ ಅವ್ರ ಹುಟ್ಟಿದ ದಿನವನ್ನು ನಾನು ಅಂತರದ ಹೃದಯಪೂರ್ವಕ ನಿಮ್ಮ ಸಂಸ್ಥೆ ರಾಜ್ಯ ಅಂತ MRO ಬೆಳೀಲಿ. ಮತ್ತು ನಿಮಗೆ ನಿಮ್ಮ ಏನು ಇವತ್ತು ಈ ಪವಿತ್ರವಾದ ಬಟ್ಟೆಗಳು ಹಾಕೋದು, ನೀವು ಕನ್ನಡ ಧ್ವಜ ಬಾವುಟ ನೀವೇನು ಹಾಕಿದ್ರಿ, KRS ಪಾರ್ಟಿ ಅನ್ನೋ ಒಂದು ಬಾವುಟ ಹಾಕಿದ್ರಲ್ಲ, ನಿಮಗೂ ಕೂಡ ಕೆಲವು ಅವಕಾಶಗಳು ಸಿಕ್ಕಲಿ. ನೀವು ಸಮಾಜ ಸೇವೆ ಮಾಡ್ತೀರಿ. ಸಮಾಜ ಸೇವೆ ಮಾಡೋದು ಸುಲಭ ಅಲ್ಲ. ಭಾಳಷ್ಟು ಜನ ಅಧಿಕಾರಿಗಳ ಮಕ್ಕಳು, ರಾಜಕಾರಣಿ ಮಕ್ಕಳು ಯಾವ ಶೋಷಿತ ಪರನೂ ಕೂಡ ಬರಲ್ಲ. ಇವತ್ತು ನಾವು ಯಾರೋ ಬಂದಿದ್ದೀವಿ ಅಂತ ನಾವು ಇಲ್ಲಿರೋರು ಎಲ್ಲರೂ ಕೂಡ ಅಲ್ಲಿ ಗೇದಲ್ಲಿ ತಿನ್ನೋ ಜನಗಳೇ ನಾವೆಲ್ಲ ಬಂದು ನಿಂತಿರೋದು. ನಮಗೆ ರಾಷ್ಟ್ರ ಏಕತೆ ಇರೋದು, ರಾಷ್ಟ್ರ ಬದ್ಧತೆ ಇರೋದು, ಶೋಷಿತರ ಪರ, ನೊಂದೋರ ಪರ, ಹಸ್ತೋರ ಪರ ಧ್ವನಿ ಮಾಡೋಂಥವ್ರು ನಾವೆಲ್ಲರೂ ಕೂಡ ಯಾವುದೇ ವರ್ಗ ಜನಗಳಾಗಿರಲಿ, ಶೋಷಣೆಗೆ ನಾವು ಯಾರು ಪಟ್ಟಿದ್ದೀವಿ, ನಾವು ಶೋಷಣೆಗೆ ಒಳಪಟ್ಟಿದ್ದೀವಿ, ನಾವುಗಳು ಮಾತ್ರ ಈ RDMS ಅನ್ನೋ ಸಂಸ್ಥೆ ಆಗಿರ್ಬೋದು, KRS ಅನ್ನೋ ಒಂದು ಪಾರ್ಟಿಯ ಒಂದು ಸಂಸ್ಥೆ ಆಗಿರ್ಬೋದು, ಎಲ್ಲ ನೀವು ಕೂಡ ನಾನು ನೋಡ್ತಿದ್ದೀನಿ. ಭಾಳ ವರ್ಷಗಳಿಂದ ನಿರಂತರ ನೀವು ಉತ್ತಮವಾದಂಥ ಹೋರಾಟ ಮಾಡ್ಕೊಂಡು ಬರ್ತಿದ್ದೀರಿ. ಯಾವ ಹೋರಾಟದಲ್ಲೂ ಕೂಡ ಕೆಲವು ಶಾಂತಿ ಇರಲಿ, ಯಾಕಂದರೆ ನಿಮ್ಮ ಹೋರಾಟಗಳು ಶಾಂತಿ ಇರಲಿ, ಖಂಡಿತ ನೀವು ಜಯ ಕಾಂಡೇ ಕಾಣ್ತೀರಿ. ಇವತ್ತು ನಿಮ್ಮ ಅಧ್ಯಕ್ಷರು ಅವರ ಚಿಂತನೆಗಳು, ಅವರ ಹೋರಾಟದ ನಡೆನುಡಿಗಳು, ಗುಣಗಳು ನಮ್ಗೆ ಭಾಳ ಇಚ್ಛೆ ಆಗುತ್ತೆ. ಅವರೆಲ್ಲೂ ಕೂಡ ಯಾವುದೇ ಒಂದು ನಿಮ್ಮ ರಾಜ್ಯಾಧ್ಯಕ್ಷರು ಒಂದು ಆಡಂಬರ ಇಲ್ಲ, ಒಂದು ದೊಡ್ಡ VIP ಥರ ಬರೋಂಥದ್ದಾಗಿರಲಿ, ಏನಿಲ್ಲ. ಒಬ್ಬ ಸಾಧಾರಣವಾಗಿ ನಿಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ. ಭಾಳ ಖುಷಿಯಾಗುತ್ತೆ ನಮಗೆ ಅವರೆಲ್ಲ ನೋಡಿದಾಗ. ನಮ್ಮಲ್ಲಿ ನೋಡಿ ಎಲ್ಲ ಕೂಡ ನೀವು KRS ಪಾರ್ಟಿಯಲ್ಲ ನೀವೆಲ್ಲ ಹಾಕಿದ್ರಲ್ಲ, ನೀವು ಏನೇ ಹಾಕಿರಲಿ ಅದ್ರ ಮೇಲೆ ಒಂದು ಪವಿತ್ರವಾದ ಒಂದು ನಿಮ್ಮ ಚಿಹ್ನೆ ಹಾಕೊಂಡು, ವಸ್ತ್ರ ಹಾಕೊಂಡು ಸಮಾಜಕ್ಕೆ ನೀವೇನೋ ಒಂದು ಸಂದೇಶವನ್ನು ಕೊಡ್ತೀರಿ. ಇವತ್ತು ನಿಮ್ಮ ಈ ಸದ್ಯಕ್ಕೆ ನಿಮ್ಗೆ ಅದು ಫಲ ಕಾಣದೇ ಇರ್ಬೋದು. ಬರ್ತಕ್ಕಂಥ ರಾಜಕೀಯದಲ್ಲಿ ಹಿಂಗೆ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ನೀವು ರಾಜ್ಯಾದ್ಯಂತ ನೀವು ಆಂದೋಲನ ನೀವು ಪ್ರಯೋಗ ಮಾಡ್ತಾರೆ. ಒಂದಲ್ಲ ಒಂದಿನ ನೀವು ರಾಜ್ಯಾದ್ಯಂತ ನೀವು ನಿಮ್ಮೆಲ್ಲರೂ ಕೂಡ ನಿಮ್ಮ ಪಾರ್ಟಿ ಮುಖಂಡಗಳ ಸದಸ್ಯಗಳ ಪುರುಷತ್ವ ಕೆಲಸಗಳಲ್ಲಿ ಆದಷ್ಟು ಬೇಗ ನಿಮಗೆಲ್ಲ ಅವಕಾಶಗಳು ಸಿಕ್ಕಲಿ. ರಾಜ್ಯಾದ್ಯಂತ ಎಲ್ಲರ ಮನೆ ಮಾತಾಡಿ ಅಂತ ನಿಮ್ಮ ನಮ್ಮ KRS ಒಂದು ಏನು ಸಂಸ್ಥೆ ಇದೆ, ಪಾರ್ಟಿ ಇದೆ, ಅದು ಸುಮಾರುವಾಗಲಿ ಅಂತ ನಾನು ಜೈ ಭೀಮ್ ನಿಮ್ಮ ಪಾರ್ಟಿ
ವಿಶ್ವ ಮಾನವ ಸಂವಿಧಾನ ಶಿಲ್ಪಿ ಭಾರತ ರತ್ನ ತೋರಿಸಿದ್ರ ಕಣ್ಣು ಬಡವರ ಬೆಳಕು ತೋರಿಸಿದ್ರ ನಾಯಕ ತೋರಿಸಿದ್ರ ಬೆಳಕು ವಿಶ್ವ ಮಾನವ ಭಾರತ ರತ್ನ ತೋರಿಸಿದ್ರ ಬೆಳಕು ಬಡವರ ನಾಯಕ ಬಡವರ ಕಣ್ಣು ಬಡವರ ಸೂರ್ಯ ದೀನ ದಲಿತರ ನಾಯಕ ಭಾರತ ರತ್ನ ವಿಶ್ವ ಮಾನವ. ನಮ್ಮ RDMS ವತಿಯಿಂದ ನಮ್ಮ KRS ಪಾರ್ಟಿಯವರು ಕೂಡ ಇಲ್ಲಿ ಬಂದು 135 ವರ್ಷದ ಎಲ್ಲ ಜಾತಿ ಧರ್ಮವರು ಕೂಡ ಸೇರ್ಕೊಂಡು ಇವತ್ತು ಬಂದು ಪುಣ್ಯಾತ್ಮನ ಸಂವಿಧಾನ ಬರೆದಂತ ಒಬ್ಬ ಅಂಬೇಡ್ಕರ್ ಅವರಿಗೆ ಎಲ್ಲ ಜಾತಿಯನ್ನು ಕರ್ಕೊಬಂದು ನಮ್ಮ KRS ಪಾರ್ಟಿಯವರು ಬಂದು ಈ ಅವ್ರಿಗೆ ಪುಷ್ಪಾರ ಮೂಲಕ ಸಲ್ಲಿಸಿ ನಾವೆಲ್ಲರೂ ಕೂಡ ಅವರ ಹೃದಯವನ್ನು ಅವರ ಜ್ಞಾನ ಏನಿತ್ತು ಆ ಜ್ಞಾನಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೀವಿ. ಅವರ ಬುದ್ಧಿವಂತಿಕೆ, ಅವರ ಒಳ್ಳೆತನಿಕೆ, ಸಮಾಜ ಸೇವೆಗೆ ನಾವು ಕೂಡ ಸಾಧ್ಯವಷ್ಟು ನಮ್ಮ RDMS ಸಂಘದವರು ನಮ್ಮ KRS ಪಾರ್ಟಿಯವರು ನಿಮ್ಮ ಆದಿಲೆ ಸಾಧ್ಯವಷ್ಟು ನಾವೆಲ್ಲರೂ ಕೂಡ ನಡೀತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಮಾಡ್ತೀವಿ. ಜೈ ಭೀಮ್. ಬನ್ನಿ. ಬನ್ನಿ ಮೇಡಮ್, ಮುಂದೆ ಬನ್ನಿ ಮೇಡಮ್ ಸರ್. जय 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 भीम, 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 जय 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 भीम. ಸ್ವಲ್ಪ ಸೈಡ್ ಬಿಡಿ ಇಲ್ಲೇ ಬರ್ತಾರೆ. ಪಕ್ಷರು ಮಾತ್ರ ಕಡೆ ಬನ್ನಿ ಮುಂದಕ್ಕೆ. ಮಹಾಮಾನವತಾವಾದಿ ಅಂಬೇಡ್ಕರ್ ಅವರಿಗೆ ಜೈ ಭೀಮ್. ಅಂಬೇಡ್ಕರ್ ಅವರಿಗೆ ಜೈ ಜೈ ಯಾರ್ದು ಮೊಬೈಲು ಕಾಣಲ್ಲ ನೀವು ಹಂಗ್ ಮಾಡಕ್ ಒಂದ್ ಸ್ವಲ್ಪ ಸೈಡ್ ಬಂದ್ಬಿಡಿ. ಒಂದ್ ಸ್ವಲ್ಪ ನಿಂತ್ಕೊಂಡ್ರಿ, ಹಂಗ್ ನೀವ್ ಬಂದ್ಬಿಡ್ರಿ. ನೀವ್ ಹಂಗ್ ನಿಂತ್ಕೊಂಡ್ಬಿಡ್ರಿ. ನೀವು ಕಾಣ್ತಿದ್ದೀರಾ? ಈಗ ಸರ್ ಮಾತಾಡ್ತಾರೆ ರೀ, ಸೋಮ್ ಸುಂದರ್ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾಮಾನವತಾವಾದಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ಹೋಗಿ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಓಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಕ್ಷಕ್ಕೆ KRS ಪಕ್ಷ ಎಲ್ಲ ಸೈನಿಕರಿಗೆ ಬಂಧುಗಳೇ, ಈ ದಿನ ಬಾಬಾ ಸಾಹೇಬ್ರ ಜನ್ಮದಿನೋತ್ಸವ 135ನೇ ಜನ್ಮದಿನೋತ್ಸವ. ನಾವಿವತ್ತು ಅವರಿಗೆ ಪುಷ್ಪಗುಚ್ಛವನ್ನ ಹಾರವನ್ನ ಹಾಕುವುದರ ಮೂಲಕ ಅವರಿಗೆ ನಮಿಸುವುದರ ಮೂಲಕ ಜ್ಞಾನದ ಸ್ವರೂಪವಾಗಿರುವಂತ ಈ ನಾಡಿಗೆ ಆಶಯಗಳನ್ನ ಹುಟ್ಟಿಸಿ ಈ ನಾಡಿನಲ್ಲಿ ಒಂದು ಸಂವಿಧಾನವನ್ನ
ನಿರ್ಮಾಣ ಮಾಡುವಂತರ ಮೂಲಕ ಈ ನಾಡಿನಲ್ಲಿ ಎಲ್ಲ ಜೀವ ಜಂತುಗಳನ್ನು ಕೂಡ ಸೇರಿ ಮಾನವ ಬದುಕಿಗೆ ಸಾಕಾರದ ಜ್ಯೋತಿಯಾದಂತಹ ಮಹಾ ಮಾನವತಾವಾದಿಗೆ ಇವತ್ತಿನ ಪ್ರಣಾಮಗಳನ್ನ ಹೇಳೋಣ. ಅದರ ಜೊತೆಗೆ ನಾವೆಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಏನ್ ಮಾಡ್ತಾ ಇದೀವಿ ಅದೆಲ್ಲವೂ ಅವರು ಹೇಳ್ಕೊಟ್ಟಂತಹ ವಿಚಾರಗಳನ್ನ ತುಂಬಿಕೊಂಡೇ ಹೊರಟಿರುವಂತದ್ದು. ಅವ್ರೇನು ಸಂವಿಧಾನದಲ್ಲಿ ಬರೆದಿದ್ದಾರೆ ಆ ಸಂವಿಧಾನದಲ್ಲಿ ಬರೆದಿರುವಂತ ಪ್ರತಿ ಒಂದು ಅಕ್ಷರವನ್ನ ನಾವು ಸಂಪೂರ್ಣವಾಗಿ ನಾಡಿಗೆ ನೀಡ್ತೀವಿ ಅನ್ನುವಂತಹ ಧ್ಯೇಯವಾಕ್ಯವನ್ನ ಇಟ್ಕೊಂಡು ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇರುವಂತದ್ದು. ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರುವಂತಹ ಜನಗಳನ್ನ ಕ್ರೋಢೀಕರಿಸ್ತಾ ರಾಜ್ಯದ ಏಳಿಗೆಗಾಗಿ ಕೆಲಸ ಮಾಡ್ತಾ ಇರುವಂತ ರಾಜ್ಯದ ಪಕ್ಷ ಅಂದ್ರೆ ಅದು ಯಾವುದು? KRS ಪಕ್ಷ. ಇದುವರೆಗೆ 140 ವರ್ಷಗಳ ಆಳದಂತ ರಾಜಕೀಯ ಪಕ್ಷಗಳು ಮಾಡದೇ ಇರುವಂತಹ ವಿಚಾರಗಳನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಕಲಿಯುಗ ಅಂತ ನಾವು ಯಾಕೆ ಹೇಳ್ತಾ ಇದೀವಿ? ಕಲಿಯುವಂತವ್ರಿಗೆ ಬೇರೆಯವರೆಲ್ಲ ಏನೇನೋ ವಿಚಾರಗಳನ್ನ ಹೇಳ್ತಾರೆ, ಆದ್ರೆ ಕಲಿತಿರುವಂತವರ ಯುಗವೇ ಕಲಿಯುಗ. ಸತ್ಯಕ್ಕೆ ಹೋಗೋದು ಹೇಗೆ? ಸತ್ಯ ಅಂದ್ರೆ ಏನು? ಪಾರದರ್ಶಕತೆ. ಸತ್ಯಯುಗಕ್ಕೆ ಕಾಲಿಡಬೇಕಾದ್ರೆ ನಾವು ಆ ಪಾರದರ್ಶಕತೆಯನ್ನ ಕಾಪಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುನ್ನಡೀತಾ ಇದೆ. ಆ ವಿಚಾರವನ್ನ ಇಟ್ಕೊಂಡು ಬಾಬಾ ಸಾಹೇಬರಿಗೆ ನಾವು ನಮಿಸಿ ಮಹಾಮಾನವತಾವಾದಿ ಅಂಬೇಡ್ಕರ್ ಅವರಿಗೆ, ಮಹಾಮಾನವತಾವಾದಿ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ನಮಸ್ಕಾರ. ಬನ್ನಿ. ಕಿರಣ್ ಅವ್ರು ಹೇಳಿದ್ರು, ಸಾಕಷ್ಟು ಜನ ನಾವು KRS ಪಕ್ಷದಲ್ಲಿರುವಂತವ್ರು ದೌರ್ಜನ್ಯಕ್ಕೆ ಒಳಪಟ್ಟಂತವ್ರು ಏನ್ ಮೇಲ್ವರ್ಗದ ಮತ್ತು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ದೌರ್ಜನ್ಯಕ್ಕೆ ಒಳಪಟ್ಟಂತವ್ರು. ಇವತ್ತು ಇಲ್ಲಿರೋರೆಲ್ಲ ಅನ್ಯಾಯಕ್ಕೆ ಒಳಪಡ್ದೇನೆ ಹಂಗೆ ಏನಾದ್ರು ಪಕ್ಷಕ್ಕೆ ಸೇರಿದಿರಪ್ಪ? ಎಲ್ಲರೂ ಕೂಡ ಅನ್ಯಾಯಕ್ಕೆ ಒಳಪಟ್ಟವ್ರು. ಸಾಕಷ್ಟು ನ್ಯಾಯಪರ ಹೋರಾಟ ಮಾಡೋರು ಯಾರು ಇದ್ರೆ ಅದು ಅನ್ಯಾಯಕ್ಕೆ ಒಳಪಟ್ಟವ್ರೇ ಬರೋದು. ನಮ್ಗೆಲ್ಲ ಯಾರ ಶಕ್ತಿ? ನಮಗೆ ಸಂವಿಧಾನ ಶಕ್ತಿ. ಇವತ್ತು ಸಂವಿಧಾನಬದ್ಧ ಮೂಲಭೂತ ಹಕ್ಕುಗಳಿಲ್ದೆ ಹೋಗಿದ್ರೆ ನಮ್ ಯಾರನ್ನೂ ಪ್ರಶ್ನೆ ಮಾಡಕ್ ಆಯ್ತಿರ್ಲಿಲ್ಲ. ಎಲ್ಲರೂ ಹಿಟ್ಲರ್ ನೀತಿಯನ್ನೇ ಅನುಸರಿಸ್ತಾ ಇದ್ರು. ಇವತ್ತು 75 ವರ್ಷದಿಂದ ನಾವು ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳಕ್ ಆಗ್ತಾ ಇಲ್ಲ. ಇವತ್ತು ನಾವು ಯಾರ ಹಾದಿಯಲ್ಲಿ ನಡಿಬೇಕು? ಬಾಬಾ ಸಾಹೇಬರು ಹಾಕೊಟ್ಟಂತ ಸಂವಿಧಾನದ ಹಾದಿಯಲ್ಲಿ ನಡಿಬೇಕು. ಇವತ್ತು ವಿಡಿಯೋ ಮಾಡ್ತಾ ಇದೀವಿ, ಇದು ಯಾವ ರೈಟ್ಸ್ ಇಂದ ಮಾಡ್ತಿದೀವಿ ಅಂತ ಗೊತ್ತಾ? ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯ ಕಾನೂನಲ್ಲಿ ಮಾಡ್ತಾ ಇದೀವಿ. ಇವತ್ತು ಒಬ್ಬ ವ್ಯಕ್ತಿಯನ್ನ ಪ್ರಶ್ನಿಸದೆ ಯಾವುದನ್ನೂ ಒಪ್ಕೋಬಾರ್ದು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಇವತ್ತು ಒಬ್ಬ ಭ್ರಷ್ಟಾಚಾರ ಲಂಚವನ್ನ ಪ್ರಶ್ನಿಸ್ತಾ ಇದೀವಿ ಅಂದ್ರೆ ಅದು ಯಾರ ಹಾಕೊಟ್ಟಂತ ದಾರಿ? ಬಾಬಾ ಸಾಹೇಬ್ರು ಹಾಕೊಟ್ಟಂತ ದಾರಿ. ಒಬ್ಬನ ಭ್ರಷ್ಟಾಚಾರ, ಒಬ್ಬ ಲಂಚತನ ಎಲ್ಲವನ್ನೂ ಇವತ್ತು KRS ಪಕ್ಷ ಮಾಡ್ತಿದೆ ಅಂದ್ರೆ ಅದು ಬಾಬಾ ಸಾಹೇಬ್ರು ಕೊಟ್ಟಂತ ಹಾದಿ, ಅವ್ರು ಕೊಟ್ಟಂತ ನೀತಿ. ಇವತ್ತು ಕೂಡ KRS ಪಕ್ಷ ಏನಾದ್ರೂ ಸಂವಿಧಾನ ಉಳಿಸ್ಬೇಕು, ಆಶಯಗಳ ಪರವಾಗಿ ನಿಲ್ಬೇಕು ಅಂತ ಏನಾದ್ರೂ ಏಕೈಕ ಉಳಿದಿದ್ರೆ ಅದು KRS ಪಕ್ಷ. ಅದನ್ನ ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೂ ಸಂವಿಧಾನವಲ್ಲದ ಯಾರೋ ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ KRS ಪಕ್ಷ ನಿಲ್ಲಲ್ಲ. ಅನ್ಯಾಯಕ್ಕೆ ಒಳಪಟ್ಟವರು, ದೌರ್ಜನ್ಯಕ್ಕೆ ಒಳಪಟ್ಟವರು, ಏನು ಇವರು ವಸತಿ ಇಲ್ಲದೆ ಒಂದು ಕಂಗಾಲಾಗಿರುವಂತವ್ರು, ಅವ್ರ ಪರವೆಲ್ಲ KRS ಪಕ್ಷ ಧ್ವನಿ ಎತ್ತುತ್ತೆ. ಅದೇ ರೀತಿ ಯಾರದೋ ತೆರಿಗೆನ ಯಾರ್ದೋ ಲೂಟಿ ಮಾಡ್ಕೊಂಡು ಇನ್ಯಾವುದಕ್ಕೋ ಖರ್ಚು ಮಾಡೋವಂತ ಬೇರೆ ಪಕ್ಷಗಳ ರೀತಿ ಅಲ್ಲ. ಯಾರು ಅನ್ಯಾಯಕ್ಕೆ ಒಳಪಟ್ಟಿದ್ದಾರೆ, ಯಾರು ದೀನ ದಲಿತರು ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ ಅವ್ರಿಗೆ ಮೀಸಲಾತಿ ಇಟ್ಟು KRS ಪಕ್ಷ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದ್ರು ಅಷ್ಟೇ. ಫಸ್ಟ್ ಸಂವಿಧಾನದ ಆಶಯಗಳನ್ನು ಈಡೇರಿಸೋದೇ ಪ್ರಮುಖ ಉದ್ದೇಶ ಅಂತೇಳಿ ನಾನು ಇವಾಗ ಕಿರಣ್ ಅವರಿಗೆ ನಾನು ಆಶ್ವಾಸನೆ ಕೊಡ್ತಿದ್ದೀನಿ. ಥ್ಯಾಂಕ್ ಯು.